ಶಾಸಕ ಕುಡುಗುಂಟಿ ವಿರುದ್ಧ ಪತ್ರಕರ್ತರ ಪ್ರತಿಭಟನೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಲ್ಲಿ ಪತ್ರಕರ್ತರ ಮೇಲೆ ಶಾಸಕ ಜಗದೀಶ್ ಕುಡುಗುಂಟಿ ಅಧಿಕಾರ ದರ್ಪ ಹಾಗೂ ಗೂಂಡಾವರ್ತನೆ ಮೆರೆದಿದ್ದನ್ನು ಖಂಡಿಸಿ ಶಾಸಕರ ವಿರುದ್ಧ ಪತ್ರಕರ್ತರು ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿ ಘಟನೆ ನಡೆಯಿತು. ನಗರದ ಮಿನಿ ವಿಧಾನಸೌಧದ ಆವರಣದಲ್ಲಿ ನಡೆದ ಶಾಸಕರ ನಡುವೆ ಹಾಗೂ ಪತ್ರಕರ್ತರ ಮಧ್ಯೆ ಕೆಲಕಾಲ ಮಾತಿನ ಚಕಮಕಿ ನಡೆಯಿತು. ಪತ್ರಕರ್ತರ ಮೇಲೆ ತಮ್ಮ ಅಧಿಕಾರದ ದರ್ಪದಿಂದ ಗೂಂಡಾವರ್ತನೆ ಮೆರೆದಿದ್ದಾರೆಂದು ಆರೋಪಿಸಿದರು. ಅಕ್ಟೋಬರ್ 15ರಂದು ನಡೆಯುವ ಸ್ವಾತಂತ್ರ್ಯ ದಿನಾಚರಣೆಯ ಪೂರ್ವಭಾವಿ ಸಭೆಯು ತಹಶೀಲ್ದಾರ್ ಕಚೇರಿಯ ಸಭಾಭವನದಲ್ಲಿ ನಡೆದಿರುವ ಹಿನ್ನೆಲೆ ಪ್ರತಿ ವರ್ಷದಂತೆ ಸ್ಥಳೀಯ ಪತ್ರಕರ್ತರ ಸಂಘಟನೆಗಳಿಗೆ ಸನ್ಮಾನ ಸಮಾರಂಭವನ್ನು ಕೈಗೊಳ್ಳಬೇಕೆಂದು ಸಭೆಯಲ್ಲಿ ತೀರ್ಮಾನಿಸುತ್ತಿದ್ದಂತೆ ಶಾಸಕ ಜಗದೀಶ್ ಕುಡುಗುಂಟಿ ಅವರ ಮಧ್ಯದಲ್ಲಿ ಒಡನ ಮಾತನಾಡಿ, ಅಧಿಕೃತವಾಗಿರುವುದು ಒಂದೇ ಸಂಘಟನೆ, ಅದಕ್ಕೆ ಮಾತ್ರ ಆದ್ಯತೆ ನೀಡಿ ಸನ್ಮಾನಿಸಲಾಗುವುದು, ಉಳಿದ ಪತ್ರಕರ್ತರ ಸಂಘಟನೆಗಳಿಗೆ ಸನ್ಮಾನಿಸಲು ಆಗುವುದಿಲ್ಲ ಎಂದು ತಮ್ಮ ಅಧಿಕಾರದ ದರ್ಪ ಮೆರೆದು ನಾನು ಯಾರಿಗೂ ಹೆದರುವುದಿಲ್ಲ ಎಂದು ಪತ್ರಕರ್ತರ ಮೇಲೆ ಗೂಂಡಾ ವರ್ತನೆಯನ್ನು ಸಭೆಯಲ್ಲಿ ಮೆರೆದಿದ್ದಾರೆಂದು ಆರೋಪಿಸಿದರು. ಶಾಸಕರು ಮತ್ತು ಪತ್ರಕರ್ತರ ಮಧ್ಯೆ ವಾಗ್ವಾದ. ಸ್ಥಳೀಯ ಪತ್ರಕರ್ತರ ಸಂಘಟನೆಗಳು ರಾಜ್ಯ ಮಟ್ಟದ ಸಂಘಟನೆಗಳಾಗಿದ್ದು ಅವುಗಳು ಅನಧಿಕೃತವಾಗಿದ್ದಾವೆಂದು ಹೇಗೆ ಹೇಳಿದ್ದೀರಿ? ಹಾಗಾದರೆ ಅಧಿಕೃತವಾಗಿರುವ ಸಂಘಟನೆಯು ಯಾವುದು ಎಂದು ಪತ್ರಕರ್ತರು ಶಾಸಕರನ್ನ ಪ್ರಶ್ನಿಸಿದರು. ಶಾಸಕರು ತಡವರಿಸಿ ಮಾತನಾಡುತ್ತಾ ನಾನು ಹಾಗೆ ಹೇಳಿಲ್ಲ ಎಂದು ಹಾರಿಕೆ ಉತ್ತರ ನೀಡುವ ಪ್ರಸಂಗ ನಡೆಯಿತು. ಪತ್ರಕರ್ತರ ನಡುವೆ ಹಾಗೂ ಶಾಸಕರ ನಡುವೆ ಕೆಲಕಾಲ ಮಾತಿನ ಚಕಮಕಿ ನಡೆಯುತ್ತಿದ್ದಂತೆ ಮತ್ತೆ ಪತ್ರಕರ್ತರ ಮೇಲೆ ಅಧಿಕಾರ ದರ್ಪ ಹಾಗೂ ಗೂಂಡಾ ವರ್ತನೆಯನ್ನು ಮೆರೆಯುತ್ತಿರುವ ಘಟನೆ ಜರುಗಿತು. ಶಾಸಕರ ವಿರುದ್ಧ ಪ್ರತಿಭಟನೆ. ಪತ್ರಕರ್ತರ ಮೇಲೆ ಅಧಿಕಾರ ದರ್ಪ ಮತ್ತು ಗೂಂಡಾ ವರ್ತನೆಯನ್ನು ಮೆರೆದಿದ್ದನ್ನು ಖಂಡಿಸಿ ಶಾಸಕರ ವಾಹನದ ಮುಂದೆ ಕೆಲಕಾಲ ಪ್ರತಿಭಟನೆ ನಡೆಸಿ ಘೋಷಣೆಯನ್ನು ಕೂಗಿದರು. ನಗರದ ಎಜಿ ದೇಸಾಯಿ ಸರ್ಕಲ್ನಲ್ಲಿ ಪತ್ರಕರ್ತರು ಸಂಘಟನೆಯು ಸೇರಿಕೊಂಡು ಶಾಸಕರ ವಿರುದ್ಧ ರಸ್ತೆ ತಡೆ ನಡೆಸಿ ಪ್ರತಿಭಟನೆಯನ್ನು ಮಾಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈಗ ಅಲ್ಲಿ ಮಾತಾಡ್ಕೊತಿದ್ದೆವು ಎಲ್ಲರಿಗೂ 4 ಮಂದಿ ಕೊಡಬೇಕು. ಹೋಟೆಲ್ 21 ಮಂದಿ ಮಾಡಿದ್ವಿ. ಅದು ಸಾಲದಲ್ಲ, ಕಡಿಕೆ ಒಂದು ಸ್ವಲ್ಪ ಹ್ಯಾಂಡಲ್ ಮಾಡ್ತೀವಿ, ಗಾಡಿ 25 ಮಂದಿ ಕೊಡುವ. ಇಲ್ಲಿ ಏನಾಗುತ್ತೆ, ಇಲ್ಲಿ ಭಾಳ ಕಟಾಕಟಿ ನಡೀತಿಲ್ಲ. ಶಿಕ್ಷಣ ಅಧಿಕಾರಿಗಳೊಳಗೂ ಪದವಿ ಒಂದು, ಪ್ರಾಥಮಿಕ ಒಂದು, ಮಾಧ್ಯಮಿಕ ಒಂದು, ಸ್ನಾತಕ ಒಂದು 4 ಬಂತು. ಅಲ್ಲಿ 4 ಮತ್ತು ಅಲ್ಲಿ ಕೊಡಬೇಕು. ವಿದ್ಯಾರ್ಥಿ ಸಂಖ್ಯೆ ಭಾಳ ಅದಷ್ಟು, ವಿದ್ಯಾರ್ಥಿ ಸಂಖ್ಯೆ ಕಂಡಾಬಿಟ್ಟಿದೆ, ಲಕ್ಷಗಟ್ಟಲೆ ಮಂದಿ ಇದು. ಆಮೇಲೆ 2 ಕಲಾ ಸಂಸ್ಕೃತಿ ಬಂತದ್ದು. ಕಡೆಗೆ ಪತ್ರಿಕೋದ್ಯಮ ಬಂದಾಗ ಅದಕ್ಕೆ ಏನು ಬಿಟ್ರು ಎದ್ದು ಒಬ್ರು ನೀವೇ ಅಂದಿದ್ದು, ಇವರೇನಂದ್ರು ನೋಡ್ರಿ ನಮ್ಮ 4 ಘಟಕ ಅದಾವೆ, 4 ಸರ್ಟಿಫಿಕೇಟ್ ಬೇಕಂತ ಅಂದ್ಬಿಟ್ರು. ಏನೇನು ಇವ್ರಿಗೆ 4 ಘಟಕ 5 ಘಟಕ ಬೇಕಾಟ್ ಮಾಡ್ಕೊರಿ ನೀವು. ನಮ್ಮ ಕಣ್ಣಿಗೆ ಒಂದೇ ಒಂದು ಪತ್ರಿಕಾ ಉದ್ಯೋಗ, ಒಂದೇ ಒಬ್ರು. ನೀವೇನಾದ್ರು ಗೊತ್ತೇನ್ರಿ ಸರ್? ಇಲ್ಲಿ ಕೇಳ್ರಿ ಸರ್, ಇಲ್ಲ ಅವ್ರೇನಾದ್ರು ಕೇಳ್ರಿ, ಮೊದಲ ಅವ್ರು ಏನಾದ್ರು ಕೇಳ್ರಿ. ಅಲ್ರಿ ಎಲ್ಲಾರು ನಂಜಿಸ್ತಾರ, ನಮ್ ನಂಜಿಸ್ಬೇಡ ನೀವ್ ಅಂದಿರ್ಲಿ. ನೋಡ್ರಿ ನಮ್ಮ ಜಮಖಂಡಿ ತಾಲೂಕಿಗೆ ನಾನು ಇನ್ನೂವರೆಗೆ ಹೇಳ್ತೀನಿ, ಪತ್ರಕರ್ತರ ಮಾಧ್ಯಮದಂದ್ರೆ ಒಂದೇ ನನ್ನ ಕಣ್ಣಿಗೆ. ನೀವೇ ಡಿವೈಡ್ ಮಾಡಿದ್ರಲ್ಲ ಸರ್? ಈಗ ನೀವೇ ಮಾಡಿದ್ರಲ್ರಿ? ಒಂದಾಯ್ತಲ್ಲ ಅಂದ್ರಿ, ಅವರೇ ಡಿವೈಡ್ ಮಾಡ್ಯಾರ. ಸ್ವಲ್ಪ ಕೊಡಕ್ ಹೌದು ನಮಗೆ. ಅಲ್ರಿ ನಿಮ್ಗೆ ಯಾಕೆ ನಾವು ಅಂದ್ರಲ್ರಿ ಸರ್? ನೀವು ನಾನಿಲ್ಲ ಕೇಳ್ರಿ ಅಂತ ಶಾಸಕರ ಏನಾದ್ರಿ?